ಒನ್ ಪ್ಲಸ್ ಅವರು 2022ನೇ ಇಸ್ವಿ ಏಪ್ರಿಲ್ನಲ್ಲಿ ಒನ್ ಪ್ಲಸ್ ನಾರ್ಡ್ CE2 ಲೈಟ್ ಫೋನ್ನ ಲಾಂಚ್ ಮಾಡ್ತಾರೆ. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸೆಸರ್ ಇರುತ್ತೆ. ಅದಾದ ನಂತರ ಅದು ಲಾಂಚ್ ಆಗಿ ಒಂದು ವರ್ಷದ ನಂತರ 2023 ಏಪ್ರಿಲ್ ತಿಂಗಳಲ್ಲಿ ಇನ್ನೊಂದು ಫೋನ್ ಲಾಂಚ್ ಮಾಡ್ತಾರೆ, ಒನ್ ಪ್ಲಸ್ ನಾರ್ಡ್ CE3 ಲೈಟ್ ಅಂತ. ಈ ಫೋನಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸೆಸರ್ ಇರುತ್ತೆ. ಅದಾದ ನಂತರ ಮತ್ತೆ ಒಂದು ವರ್ಷದ ನಂತರ ಮೊನ್ನೆ ಒನ್ ಪ್ಲಸ್ ಅವರು ಇನ್ನೊಂದು ಫೋನ್ ಲಾಂಚ್ ಮಾಡಿದ್ದಾರೆ, ಒನ್ ಪ್ಲಸ್ ನಾರ್ಡ್ CE4 ಲೈಟ್ ಅಂತ. ಈ ಒಂದು ಫೋನಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸೆಸರ್. ಒನ್ ಪ್ಲಸ್ ಅವ್ರ ಕಾನ್ಫಿಡೆನ್ಸ್ ಒಪ್ಪಲೇಬೇಕು ಆಯಿತಾ. ಲಿಟ್ರಲಿ ಕಳೆದ 3 ಜನರೇಷನ್ ಒನ್ ಪ್ಲಸ್ ನಾರ್ಡ್ CE ಸೀರೀಸ್ ಫೋನಲ್ಲಿ ಒಂದೇ ಪ್ರೊಸೆಸರ್ನ ಹಾಕ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ, ಒಳ್ಳೆ ಸೇಲ್ಸನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಗೊತ್ತಿಲ್ಲದೆ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಫೋನ್ಲಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸೆಸರ್ ಏನಿದೆ, ಇದು ಲಾಂಚ್ ಆಗಿದ್ದು ಅಕ್ಟೋಬರ್ 2021ನೇ ಇಸ್ವಿಯಲ್ಲಿ. ಆಲ್ರೆಡಿ ಈ ಒಂದು ಪ್ರೊಸೆಸರ್ ಲಾಂಚ್ ಆಗಿ 3 ವರ್ಷ ಆಗೋಗಿದೆ. ಇದೀಗ ಮತ್ತೊಮ್ಮೆ ಕಳೆದ ವಾರ ಒನ್ ಪ್ಲಸ್ ಅವರು ಇದೇ ಪ್ರೊಸೆಸರ್ ಹಾಕಿ ಇನ್ನೊಂದು ಫೋನ್ನ ಲಾಂಚ್ ಮಾಡಿದ್ದಾರೆ. ಪ್ರಾಬ್ಲಮ್ ಒನ್ ಪ್ಲಸ್ ಅವ್ರದ್ದಲ್ಲ. ಏನಕ್ಕೆ ಅಂತ ಅಂದರೆ ಕಳೆದ 2-3 ವರ್ಷ ಪ್ರೊಸೆಸರ್ಗಳ ಅಪ್ಗ್ರೇಡ್ ಅಷ್ಟೊಂದು ಜಾಸ್ತಿ ಆಗಲಿಲ್ಲ. ನೀವು ಹೋದ ವರ್ಷ ಎಲ್ಲ 20,000 15ರಿಂದ 20,000 ರೇಂಜಲ್ಲಿ ಯಾವುದೇ ಫೋನ್ ತೆಗೆದುಬಿಟ್ಟು ನೋಡಿ, ಎಲ್ಲ ಫೋನ್ಗಳಲ್ಲೂ ಸಿಮಿಲರ್ ಪರ್ಫಾರ್ಮೆನ್ಸ್ ಸಿಗ್ತಾ ಇತ್ತು. ಕಳೆದ 2-3 ವರ್ಷ ಪ್ರೊಸೆಸರ್ಗಳ ಅಪ್ಗ್ರೇಡ್ ಆಗೇ ಇಲ್ಲ. ಬಟ್ ಈ ವರ್ಷ ಆ ರೀತಿ ಅಲ್ಲ ಆಯಿತಾ. ಏನಕ್ಕೆ ಅಂತ ಅಂದರೆ ಇತ್ತೀಚೆಗೆ ಬರ್ತಿರುವಂಥ ಸ್ಮಾರ್ಟ್ಫೋನ್ಗಳಲ್ಲಿ ಕಡಿಮೆ ದುಡ್ಡಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನೀಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮಗೆ ನೀವು ಡೈಮಂಡ್ ಸಿಟಿ 9,000 ಪ್ರೊಸೆಸರ್ 20,000ಕ್ಕೆ ಸಿಗಂಗಾಗಿದೆ ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 8S Gen 3 30,000ಕ್ಕೆ ಸಿಗಂಗಾಗಿದೆ. ಲಿಟ್ರಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಪ್ರೊಸೆಸರ್ಗಳು 20ರಿಂದ 30,000 ರೇಂಜಲ್ಲಿ ಆರಾಮಾಗಿ ಸಿಗ್ತಾ ಇದೆ. ಈ ಟೈಮಲ್ಲಿ ಈ ಒಂದು ಪ್ರೊಸೆಸರ್ ಹಾಕ್ಬಿಟ್ಟು ಒನ್ ಪ್ಲಸ್ ಅವರು ಲಾಂಚ್ ಮಾಡಬಾರ್ದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ನಾನು ನಿಮ್ಗೆ ಇನ್ನೊಂದು ಶಾಕಿಂಗ್ ವಿಷಯವನ್ನು ತಿಳಿಸ್ಕೊಡ್ತೀನಿ. ಒನ್ ಪ್ಲಸ್ ನಾರ್ಡ್ CE2 ಲೈಟ್, CE3 ಲೈಟ್ ಮತ್ತು CE4 ಲೈಟ್ ಈ 3 ಫೋನ್ಗಳು ಸಹ ಒಂದು ವರ್ಷದ ಅಂತರದಲ್ಲಿ ಲಾಂಚ್ ಆಗಿರುವಂಥ ಫೋನ್ಗಳು. ಈ ಎಲ್ಲ ಫೋನ್ಗಳು ಸ್ಟಾರ್ಟಿಂಗ್ 20,000 ರೂಪಾಯಿಗೆ ಲಾಂಚ್ ಆಗಿರೋದು. 3 ಫೋನು ಕೂಡ 20,000 ರೂಪಾಯಿಗೆ. ಬಟ್ ಈ 3 ಫೋನ್ಗಳ ಸ್ಪೆಸಿಫಿಕೇಷನ್ ತುಂಬ ಡಿಫ್ರೆನ್ಸ್ ಇದೆ ಆಯಿತಾ. ನಾರ್ಡ್ CE2 ಲೈಟ್ಗೆ ಮತ್ತು CE3 ಲೈಟ್ಗೆ ಸ್ಪೆಸಿಫಿಕೇಷನ್ ವೈಸ್ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ಈ 2 ಫೋನ್ಗಳಲ್ಲಿ IPS ಡಿಸ್ಪ್ಲೇ ಇತ್ತು, ರ್ಯಾಮು ಸ್ಟೋರೇಜ್ ಎಲ್ಲ ಸೇಮು, 120 Hz ರಿಫ್ರೆಶ್ ರೇಟು, ಪ್ರೊಸೆಸರ್ ಆಬ್ವಿಯಸ್ಲಿ ಸೇಮು. ಕ್ಯಾಮ್ರಾ ಸಣ್ಣ ಅಪ್ಗ್ರೇಡ್ ಮಾಡಿದರು. ನಮಗೆ CE2 ಲೈಟಲ್ಲಿ 64 MP ಇತ್ತು, CE3 ಲೈಟಲ್ಲಿ 108 MP ಮಾಡಿದ್ರು. ಬಿಟ್ಟರೆ ಮೇಜರ್ ಡಿಫ್ರೆನ್ಸ್ ಇಲ್ಲ. ಬ್ಯಾಟ್ರಿ ಅಷ್ಟೇ ಇದೆ, 5000 mAh ಕೆಪಾಸಿಟಿ. ಬಟ್ ಚಾರ್ಜಿಂಗ್ ಸ್ಪೀಡ್ನ ಜಾಸ್ತಿ ಮಾಡಿದ್ರು ಆಯಿತಾ. ಸೊ ಇದೀಗ ಈ ನಾರ್ಡ್ CE3 ಲೈಟ್ಗೂ CE4 ಲೈಟ್ಗೂ ಎಷ್ಟು ಬಿಗ್ಗೆಸ್ಟ್ ಡಿಫ್ರೆನ್ಸ್ ಅಂತ ಅಂದರೆ ಹೇಳ್ಕೊಂಡು ಹೋಗ್ತೀನಿ ನೋಡಿ. ನಾರ್ಡ್ CE3 ಲೈಟಲ್ಲಿ IPS ಡಿಸ್ಪ್ಲೇ ಇತ್ತು, ಬಟ್ CE4 ಲೈಟಲ್ಲಿ ಅಮೋಲ್ಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬಟ್ ಸೇಮ್ ಪ್ರೈಸ್ಗೆ, ಎರಡು ಕೂಡ 20,000 ರೂಪಾಯಿಗೆ ಲಾಂಚ್ ಆಗಿದ್ದು. ಜೊತೆಗೆ ನಮಗೆ ನಾರ್ಡ್ CE4 ಲೈಟಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ನಾರ್ಡ್ CE3 ಲೈಟಲ್ಲಿ ಸೈಡ್ ಮೌಂಟೆಡ್ ಇತ್ತು. ಅದೆಂಗೆ ಹೋದ ವರ್ಷ 20,000 ರೂಪಾಯಿಗೆ ಅದು ಲಾಂಚ್ ಆಗಿತ್ತು, ಈ ವರ್ಷ ಇದು 20,000 ರೂಪಾಯಿಗೆ ಲಾಂಚ್ ಆಗಿದೆ. ಅದಂಗೆ ಸ್ಪೆಸಿಫಿಕೇಷನ್ ಅಪ್ಗ್ರೇಡ್ ಮಾಡೋದು ಅಂತ ನಿಮ್ಗೆ ತುಂಬ ಜನಕ್ಕೆ ಅನ್ನಿಸ್ಬೋದು. ಅದಷ್ಟೇ ಅಲ್ಲ, ನಮಗೆ ಈ ನಾರ್ಡ್ CE4 ಲೈಟಲ್ಲಿ 50 MP ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕ್ಯಾಮ್ರಾ ಆಗಿದ್ದಾರೆ ಈ ಸಲ. ಹೋದ ಸಲ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇಲ್ಲ. ರ್ಯಾಮು ಸ್ಟೋರೇಜ್ ಏನು ಚೇಂಜ್ ಮಾಡಿಲ್ಲ, ಪ್ರೊಸೆಸರ್ ಏನು ಚೇಂಜ್ ಮಾಡಿಲ್ಲ. ಸೊ ಅದು ಬಿಟ್ಟರೆ ಚಾರ್ಜಿಂಗ್ ಸ್ಪೀಡು ಹೋದ ಸಲ 67 ವ್ಯಾಟ್ ಇತ್ತು, ಈ ಸಲ 80 ವ್ಯಾಟ್ ಕೊಟ್ಟಿದ್ದಾರೆ. ಮತ್ತು ಬ್ಯಾಟ್ರಿಯನ್ನು ಕೂಡ ದೊಡ್ಡದು ಮಾಡಿದ್ದಾರೆ, 5500 mAh ಕೆಪಾಸಿಟಿ ಮಾಡಿದ್ದಾರೆ. ಸೊ ನೋಡ್ಬೋದು, ಅದೇ ಬೆಲೆಗೆ ನಮಗೆ ಅದಕ್ಕಿಂತ ಬೆಟರ್ ಸ್ಪೆಸಿಫಿಕೇಷನ್ ಸಿಗ್ತಾ ಇದೆ. ಇವ್ರು ಮಾಡಿದ ತಪ್ಪೇನಪ್ಪ ಅಂತ ಅಂದರೆ ಸ್ಪೆಸಿಫಿಕೇಷನ್ ಉಳಿದಿದ್ದೆಲ್ಲ ಅದನ್ನೇ ಇಟ್ಬಿಟ್ಟು ಅಟ್ಲೀಸ್ಟ್ ಪ್ರೊಸೆಸರ್ ಅಪ್ಗ್ರೇಡ್ ಮಾಡಿದರೆ ನನಗನ್ನಿಸ್ತಂಗೆ ತುಂಬ ಜನರಿಗೆ ಯೂಸ್ ಆಗ್ತಾ ಇತ್ತು. ಸೊ ಇದೇ ಕಾರಣದಿಂದ ನಾನು ಮೊನ್ನೆ ಅನ್ಬಾಕ್ಸ್ ಮಾಡಿದ್ದೆ. ನನಗೆ ಈ ಒಂದು ಫೋನ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಈ 3 ಫೋನ್ಗಳಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮೇ ಸಿಗ್ತಾ ಇದೆ, ಪ್ಲಾಸ್ಟಿಕ್ ಬ್ಯಾಕೇ ಸಿಗ್ತಾ ಇದೆ, ಬಿಟ್ಟರೆ ಏನೂ ಚೇಂಜಸ್ ಇಲ್ಲ ಗುರು. ನನಗನ್ನಿಸ್ತಂಗೆ ಈ ನಾರ್ಡ್ CE4 ಲೈಟ್ ಏನಿದೆ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಈ ಒನ್ ಪ್ಲಸ್ ನಾರ್ಡ್ CE2 CE3 ಲೈಟ್ ಲಾಂಚ್ ಆದಾಗ ಆ ಟೈಮಲ್ಲಿ ಆ ಫೋನ್ಗಳು ಆ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ 20,000 ರೇಂಜಿಗೆ ಒಳ್ಳೆ ಫೋನ್ ಆಗಿತ್ತು. ಏನಕ್ಕೆ ಅಂದರೆ ಆ ಟೈಮಲ್ಲಿ ಅಂಥ ಕಾಂಪಿಟೇಷನ್ ಇರಲಿಲ್ಲ. ಎಲ್ಲರೂ ಕೂಡ ಸಿಮ್ಲರ್ ಪರ್ಫಾರ್ಮೆನ್ಸ್ ನೀಡುವಂಥ ಫೋನ್ಗಳು ಲಾಂಚ್ ಮಾಡ್ತಾಯಿದ್ರು. ಆದರೆ ಈ ವರ್ಷ ಆ ರೀತಿ ಅಲ್ಲ. ನಾನು ಆಗಲೇ ಹೇಳ್ದಂಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಫೋನ್ಗಳು ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ. ಅದರಿಂದ ಒಂದು ಒಳ್ಳೆ ಆಪ್ಷನ್ ಇದಾಗುವುದಿಲ್ಲ ಆಯಿತಾ. ಎಲ್ಲ ಬ್ರ್ಯಾಂಡ್ಗಳು ಮಾಡ್ಕೊಂಬರ್ತಿದ್ದೇ ಹೀಗೆ. ಸೊ ಯಾಮಾರಬೇಡಿ. ತುಂಬ ಜನ ಯಾರೋ ಹೇಳಿದ್ರು ಅಂದ್ಬಿಟ್ಟು ಒನ್ ಪ್ಲಸ್ ಬ್ರ್ಯಾಂಡಿಂಗ್ ಅಂದ್ಬಿಟ್ಟು ಫೋನ್ ತೊಗೋತಾರೆ.
ಈ ರೀತಿ ಅಪ್ಗ್ರೇಡ್ಗಳು ನೋಡೋದೇ ಇಲ್ಲ. ಲಿಟ್ರಲಿ 4 ವರ್ಷ 3 ವರ್ಷ ಹಳೆ ಪ್ರೊಸೆಸರ್ ಆಯ್ತು. 2021 ಇಸ್ವಿ ಅಂದರೆ 3 ವರ್ಷ ಹಳೆ ಪ್ರೊಸೆಸರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಆಲ್ರೆಡಿ 3 ವರ್ಷ ಹಳೇದಾಗಿರೋದ್ರಿಂದ ನೀವು ಮುಂದಿನ 2 ವರ್ಷ ಯೂಸ್ ಮಾಡೋ ಅಷ್ಟರಲ್ಲಿ ಅದು ನಿಮಗೆ ಸ್ಲೋ ಅನ್ನಿಸ್ಬೋದು ಆಯಿತಾ. ನೋಡಿ 2022ರಲ್ಲಿ ಲಾಂಚ್ ಆದಂಥ ನಾರ್ಡ್ CE2 ಲೈಟೇ ಆಲ್ರೆಡಿ ಕೆಲವು ಜನಕ್ಕೆ ಅದು ಸ್ವಲ್ಪ ಸ್ಲೋ ಅನ್ಸೋಕ್ಕೆ ಶುರು ಆಗಿರ್ಬೋದು. ಸೊ ಈ ಕಾರಣದಿಂದ ಈ ಟೈಮಲ್ಲಿ ಈ ಒಂದು ಪ್ರೊಸೆಸರ್ ನಂಗೆ ಅನ್ನಿಸ್ದಂಗೆ ಈ ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ ಆಯಿತಾ, ಈ ಪ್ರೊಸೆಸರ್ ಹೊಂದಿರುವಂಥ ಫೋನ್ 10,000 ರೂಪಾಯಿಗೆ ಸಿಕ್ಕರೆ ಅದು ಡಿಫ್ರೆಂಟ್ ಮಾತು, ಬಟ್ 20,000 ರೇಂಜಿಗೆ ಅಲ್ಲ ಅಂತ ನನಗನ್ಸುತ್ತೆ. ಸೊ ಫೋನ್ ತೊಗೊಂಬಾದ್ರೆ ಯೋಚನೆ ಮಾಡ್ಕೊಂಡು ಪರ್ಚೇಸ್ ಮಾಡಿ, ಎಲ್ಲ ಸ್ಪೆಸಿಫಿಕೇಷನ್ ನೋಡಿ ನಿಮಗೆ ಯಾವುದು ಮ್ಯಾಟ್ರ್ ಆಗುತ್ತೆ. ಕೆಲವು ಜನಕ್ಕೆ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗಲ್ಲ, ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತ ನೋಡ್ತಾ ಇರ್ತಾರೆ. ನಿಮಗೆ ಯಾವ್ದು ಮ್ಯಾಟ್ರ್ ಆಗುತ್ತೆ ಆ ಒಂದು ಸ್ಪೆಸಿಫಿಕೇಷನ್ ನೋಡಿ ಫೋನ್ ತೊಗೊಂಡ್ರೆ ತುಂಬ ಒಳ್ಳೆಯದು. ದಯವಿಟ್ಟು ಯಾರು ಕೂಡ ಯಾಮಾರಕ್ಕೆ ಹೋಗಬೇಡಿ. ಬ್ರ್ಯಾಂಡ್ಗಳು ಹಿಂಗೆ ತುಂಬ ಆಟ ಆಡ್ಬಿಡ್ತವೆ ಆಯಿತಾ. ಪ್ರೊಸೆಸರ್ ಚೇಂಜ್ ಮಾಡಿರೋದು ಹೇಳೇ ಇಲ್ಲ, ಅದೇ ಪ್ರೊಸೆಸರ್ ಅಂತ ತೋರಿಸೋದು ಇಲ್ಲ. ಕೆಲವೊಂದು ವೆಬ್ಸೈಟ್ಗಳಲ್ಲಂತೂ ಫುಲ್ ಬೇರೆ ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿದ್ದೀವಿ, ಡಿಸ್ಪ್ಲೇ ಅಪ್ಗ್ರೇಡ್ ಮಾಡಿದ್ದೀವಿ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದೀವಿ. ಅನಾವಶ್ಯಕ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಂಗೆ ಅನ್ನಿಸ್ದಂಗೆ ಮೆಜಾರಿಟಿ ಜನಕ್ಕೆ ಮ್ಯಾಟ್ರ್ ಆಗಲ್ಲ ಗುರು. ಮತ್ತು 80 ವ್ಯಾಟು 67 ವ್ಯಾಟೇ ಆಲ್ರೆಡಿ ತುಂಬ ಫಾಸ್ಟ್ ಆಗಿದೆ. 80 ವ್ಯಾಟು ಮೇಜರ್ ಡಿಫ್ರೆನ್ಸ್ ಇರುವುದಿಲ್ಲ ಆಯಿತಾ. ಸೊ ಈ ರೀತಿ ಅನ್ವಾಂಟೆಡ್ ಅಪ್ಗ್ರೇಡನ್ನು ಕೊಟ್ಬಿಟ್ಟು ಬೆಲೆ ಜಾಸ್ತಿಗೆ ಸೇಲ್ಗೆ ಇಟ್ಬಿಡ್ತಾರೆ. ಸೊ ತುಂಬ ಜನ ಗೊತ್ತಿಲ್ಲದೆ ಪರ್ಚೇಸ್ ಮಾಡ್ತಾರೆ. ಸೊ ಹುಷಾರಾಗಿರಿ ಪರ್ಚೇಸ್ ಮಾಡ್ಬೇಕಾದ್ರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡ್ರಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.